ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಯಾರು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಬಿಟ್ಟು ನನ್ನನ್ನೇ ಸ್ಮರಣೆ ಮಾಡುತ್ತಾ ಯಾವಾಗಲೂ ಎಲ್ಲವನ್ನು ನನಗೆ ಸಮರ್ಪಿಸುತ್ತಾರೋ ಅಂತಹವರು ನನ್ನ ತಮಸ್ಸೆ ಇಲ್ಲದಂತಹ ಆದಿತ್ಯರಂತೆ ಜ್ವಲಿಸುತ್ತಿರುವಂತಹ ಸಹಸ್ರ ಆದಿತ್ಯರು ಒಟ್ಟಿಗೆ ಇದ್ದಾಗ ಬರುವಂತಹ ಕಾಂತಿಯನ್ನು ಪರಮಾತ್ಮ ತಾನು ಸಹಜವಾಗಿ ಹೊಂದಿದ್ದಾನೆ. ಇಂತಹ ಈ ರೂಪವನ್ನು ಸ್ಮರಣೆ ಮಾಡ್ತಾ ಇದ್ದಾಗ ಅಂತಕಾಲದಲ್ಲಿ ಅವರಿಗೆ ನನ್ನ ಧಾಮ ಪ್ರಾಪ್ತಿಯಾಗೋದರಲ್ಲಿ ಸಂದೇಹವೇ ಇಲ್ಲ. ಯಾವುದಕ್ಕೆ ಕೊನೆ ಇಲ್ಲವೋ, ಯಾವುದಕ್ಕೆ ಆದಿಯೇ ಇಲ್ಲವೋ ಮತ್ತು ಯಾವುದು ಶಾಶ್ವತವೋ ಹಾಗೂ ಎಲ್ಲರಿಂದ ಯಾರು ಆರಾಧಿಸಲ್ಪಟ್ಟಿರುವಂತಹ ಪರಮಾತ್ಮ ಕೃಷ್ಣ ಇದ್ದಾನಲ್ಲ, ಅದೇ ನನ್ನ ರೂಪ. ಅದನ್ನೇ ಯಾವಾಗಲೂ ಕೂಡ ಸರ್ವಕಾಲದಲ್ಲೂ ಕೂಡ ನೀನು ಮನಸ್ಸಿನಲ್ಲಿ ಅದನ್ನೇ ಚಿಂತಿಸಬೇಕು. ಇದರಿಂದ ನಾಶ ಹೊಂದುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 25ನೇ ತಾರೀಕು ಸೋಮವಾರ, ನವಮಿ ತಿಥಿ ಹಾಗೂ ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಪೂರ್ವ ಫಲ್ಗುಣಿ ನಕ್ಷತ್ರ ಅಧಿಪತಿ ಶುಕ್ರನಾಗಿರೋದ್ರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಮನಸ್ಸಿಗೆ ಮಿತ್ರತ್ವ ಹೆಚ್ಚು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸ್ವಲ್ಪ ಸಮಾಧಾನ ಕಾಣುತ್ತೆ. ಆದರೆ ಈ ಸಮಾಧಾನವನ್ನು ಅತಿ ಹೆಚ್ಚಾಗಿ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ನೋಡಿ, ಅತಿ ಹೆಚ್ಚಿನದಾಗಿ ಏನನ್ನು ಹೇಳಕ್ಕೆ ಹೊರಟಾಗ ಅದರಿಂದ ತೊಂದರೆಯಾಗಬಹುದು. ಹೀಗಾಗಿ ದಾಂಪತ್ಯದಲ್ಲಿ ಇವತ್ತು ವಿನಯಪೂರ್ವಕವಾಗಿ ಮತ್ತು ಸಮತೋಲನದಿಂದ ಮಾತನಾಡೋದು ಅವಶ್ಯಕ. ಯಾರ್ಯಾರು ಕಲಾವಿದರಿದ್ದೀರಿ ನಿಮಗೆಲ್ಲರಿಗೂ ಇಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ವೃಷಭ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗ್ತಾ ಇರುತ್ತೆ. ಸಂಸಾರದ ನೆಮ್ಮದಿ ಇವತ್ತು ಸ್ವಲ್ಪ ಕಡಿಮೆಯಾದಂತೆ ಭಾಸವಾಗ್ತಾ ಇರುತ್ತೆ. ಕೋರ್ಟು ಕಚೇರಿ ವ್ಯವಹಾರಗಳು ಹಾಗೂ ಟ್ಯಾಕ್ಸ್ ಮ್ಯಾಟರ್ಗಳು ಇತ್ಯಾದಿಗಳಲ್ಲಿ ಇಂದು ಸ್ವಲ್ಪ ಕಷ್ಟವಾಗಬಹುದು. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ ಪ್ರಾಪ್ತಿ ಹಾಗೂ ಪರಾಕ್ರಮದಿಂದ ಇವತ್ತು ಆತ್ಮವಿಶ್ವಾಸ ತುಂಬಾ ಜಾಸ್ತಿ ಇರೋದ್ರಿಂದ ಅನೇಕ ಕೆಲಸಗಳನ್ನು ಸಾಧಿಸಬಹುದು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದರೂ ಕೂಡ ನಿಮ್ಮ ಮನೆಯ ಜವಾಬ್ದಾರಿಗಳಿಂದ ಮತ್ತು ಕುಟುಂಬದವರ ಒಡನಾಟದಿಂದ ಇವತ್ತು ನೀವು ಸಂತೋಷವನ್ನು ನೋಡ್ತೀರಿ. ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಹಿಂದಿನ 2-3 ದಿನಗಳಲ್ಲಿದ್ದ ಎಲ್ಲ ತೊಂದರೆಗಳು ಮಾಯವಾಗ್ತಾ ಇದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ನೂ ಕೂಡ ಬೇರೆಯವರಿಂದ ನಿಮಗೆ ಸಹಕಾರ ಪ್ರಾಪ್ತಿ ಆಗ್ತಾ ಇಲ್ಲ. ನಿಮ್ಮ ಸಂಬಂಧಗಳಲ್ಲಿ ಮಿತ್ರತ್ವಗಳಲ್ಲಿದ್ದಂತಹ ಒಡಕುಗಳು ಇನ್ನೂ ಹಾಗೆ ಕಾಣ್ತಾ ಇರುತ್ತೆ. ಧ್ಯಾನಾದಿಗಳಿಂದ ಮನಸ್ಸಿಗೆ ಸಮಾಧಾನ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಶುಭ ದಿನಗಳು ಮುಂದುವರಿಯುತ್ತೆ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮುಂದುವರಿಯುತ್ತೆ, ಹಾಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತೆ. ಧನು ರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಆದರೆ ಹಿರಿಯರ ಸಹಕಾರ ಮತ್ತು ಆಶೀರ್ವಾದ ಇಲ್ಲದೆ ಯಾವ ಕೆಲಸವೂ ನಡೆಯೋದಿಲ್ಲ ಅನ್ನೋದು ನಿಮ್ಮ ಈಗ ಅನುಭವಕ್ಕೆ ಬರ್ತಾ ಇರುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಪ್ರೇಮ ಪ್ರೀತಿ ದಾಂಪತ್ಯ ಪ್ರಕರಣಗಳಲ್ಲಿ ಯಾವ ಸಹಕಾರವೂ ಸಿಗೋದಿಲ್ಲ. ಹೀಗಾಗಿ 2 ದಿನಗಳು ಮನಸ್ಸಿಗೆ ಕ್ಲೇಶವಾಗಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ, ಪ್ರೇಮ ಪ್ರೀತಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಯಶಸ್ಸು. ಮೀನರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಹಾಗೂ ಎಲ್ಲ ರೀತಿಯಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಆರೋಗ್ಯದಲ್ಲೂ ಕೂಡ ಸುಧಾರಣೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಒಂದನ್ನು ಕೂಡ ಮಾಡಿದರೂ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಪ್ರಾಪ್ತಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.